ಕನ್ನಡ ಜಿಲ್ಲೆಯ ಕುಮಟಾ ಲಯನ್ಸ್ ಕ್ಲಬ್ ಕುಮಟಾದ ಸಹಕಾರದಲ್ಲಿ ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮಣ್ ಪಟಗಾರ್ ನೇತೃತ್ವದಲ್ಲಿ ಪಟ್ಟಣದ ಮಣಕಿ ಮೈದಾನದಲ್ಲಿ ಕುಮಟಾ ಸ್ನೇಹ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ನಾವು ಮೂವರು ಯತಿಗಳು ಸಹಕರಿಸುತ್ತೇವೆ. ನಿಮ್ಮೆಲ್ಲರ ಸಂಕಲ್ಪ ಸಿದ್ಧಿಸಿಕೊಡುತ್ತೇವೆ. ಜಿಲ್ಲೆಯಲ್ಲಿ ಮಲ್ಟಿ ನ್ಯಾಷನಲ್ ಹಾಸ್ಪಿಟಲ್ ನಿರ್ಮಾಣಕ್ಕೆ ಜೋಳಿಗೆ ಹಾಕಿಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅದರಿಂದ ಬಂದ ಹಣದಿಂದ ಜಾಗ ಮತ್ತು ಆಸ್ಪತ್ರೆ ಮಾಡುವುದಾಗಿ ಗಜೇಂದ್ರಗಡದ ಕೋಡಿಮಠದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಉದ್ಯಮಿ ವಿಷ್ಣು ಪಟಗಾರ್, ಕೆನರಾ ಎಕ್ಸಲೆನ್ಸ್ ಕಾಲೇಜು ಸಂಸ್ಥಾಪಕರಾದ ಡಾಕ್ಟರ್ ಜಿಜಿ ಹೆಗಡೆ, ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಮಂಗಲಾ ನಾಯಕ್, ಪುರಸಭೆ ಸದಸ್ಯ ಸಂತೋಷ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಇಲ್ಲಿ ಸತಿ ನಡೆಯೋದಂತೇಳಿ ಸೀತಾಮಾತೆಯನ್ನು ಕೂಡ ಹೋಗಿದ್ದು. ಸಾಯಂಕಾಲದ ಒಂದು ಮುಸ್ಸಂಜೆ ವೇಳೆ ಒಂದು ಗಿಡದ ಬಡ್ಡಿ ಮೇಲೆ ಶ್ರೀರಾಮಚಂದ್ರ ಸೀತಾಮಾತೆ ಕಾಲು ಅಗಡಾಡಿಸ್ಕೋತ ಕೂತಿದ್ರು. ಆನಂದ ಈಗ ಕುಂತಿರೋ ಕುರ್ಚಿ ಮೇಲೆ ಕಾಲು ಅಗಡಾಡಿಸ್ಕೋತ ಕೂತಿರಲ್ಲ, ಹಂಗೆ ಕಾಲು ಅಗಡಾಡಿಸ್ಕೋತ ಕೂತಿದ್ರು. ಲಕ್ಷ್ಮಣ ಮುಂದೆ ಕುಂತಿದ್ದು ಬಂದು ಆವಾಗ ಸೀತಾಮಾತೆ ಅಲ್ಲ, ಲಕ್ಷ್ಮಣ ನೀನು ನಿಮ್ಮ ಅಣ್ಣನ ಪಾದ ಚಲೋದವ ಏನು ನನ್ನ ಪಾದ ಚಲೋದವ ಅಂದಾಕಿ. ಅಣ್ಣನ ಪಾದಗಳು ಶ್ರೇಷ್ಠ ಅದಾವ, ಇನ್ನು ಅತಿ ಪಾದ ಶ್ರೇಷ್ಠ ಅದಾವ. ಇಲ್ಲಿ ಲಕ್ಷ್ಮಣ ಯಾರ ಪಾದ ನೋಕವ? ಅಣ್ಣನು ಚಲೋ ಅದಾವ ಅಂದ್ರೆ ಅತ್ತಿಗೆ ಸಿಟ್ಟಕ್ಕಳ, ಅತ್ತಿಗೆ ಚಲೋ ಅದಾವ ಅಂದ್ರೆ ಅಣ್ಣ ಸಿಟ್ಟಕ್ಕ. ಅದಕ್ಕೆ ಲಕ್ಷ್ಮಣ ಮುಂದೆ ಕುಂತಿದ್ದಲ್ಲ, ಆಲೋಚನೆ ಮಾಡಿ ಉತ್ತರ ಕೊಟ್ಟವ. ಅತ್ತಿಗೆ ಪಾದಗಳ ಶ್ರೇಷ್ಠ ಅಂದ. ಇಷ್ಟು ಅಂದದ್ದೇ ತಡ ಸ್ವರ್ಗ ಮೂರಾಗಿ ಏನಿರ್ಬೇಕು ಅಷ್ಟು ಚಂದ ಸೀತಾಮಾತೆ ಉಲ್ಲಾಸದಾಗ ಹೊಂಟಿದ್ಲಲ್ಲ, ಅಷ್ಟು ದಡಗ್ರ ಮತ್ತೊಂದು ಮಾತು ಏನಂದ, ಅತ್ತಿಗೆ ಪಾದಗಳು ಇಷ್ಟೊಂದು ಶ್ರೇಷ್ಠತೆಯನ್ನು ಪಡಿಬೇಕಾಗಿತ್ತಂದ್ರೆ ಅಣ್ಣನ ಪಾದಗಳ ಸಾಕ್ಷಿ ಅದಕ್ಕೆ ಅಂದ. ಇಲ್ಲಿ ಶ್ರೀರಾಮನ ಮ್ಯಾಲೆ ಹೋಗ್ಬಿಟ್ಟು ಉಲ್ಲಾಸ ಹೆಚ್ಚಾಗಿ ಇನ್ನೇನು ಸ್ವರ್ಗ ಮೂರಾಗಿ ಏನಂದಿರ್ಬೇಕು, ಆ ರೀತಿ ಉಲ್ಲಾಸದ ಶ್ರೀರಾಮಚಂದ್ರನ ಹೋಗ್ಬೇಕನ್ನೋ ಅಷ್ಟೊತ್ತಿಗೆ ಮತ್ತೆ ಒಂದು ಮಾತಂದ ಲಕ್ಷ್ಮಣ, ಅಣ್ಣನ ಪಾದಗಳು ಇಷ್ಟೊಂದು ಶ್ರೇಷ್ಠತೆಯನ್ನು ಪಡಿಬೇಕಾಗಿತ್ತು ಅಂದ್ರೆ ಪಿತೃವಾಕ್ಯದ ಪರಿಪಾಲನೆಯ ಸಾಕ್ಷಿ ಈ ಪಾದಕ್ಕೆ ಅಂತ. ಹಾಗೆ ಕುಮಟಾ ಜನ ಬಹಳ ಶ್ರೇಷ್ಠ. ಯಾಕೆ ಶ್ರೇಷ್ಠ ಅಂದ್ರೆ ಈ ಅಭಯ ಹಸ್ತ ಬಂದೈತೆ ಅನ್ನೋದಕ್ಕೆ ನಿಮ್ಮದು ಶ್ರೇಷ್ಠ. ಅಭಯ ಹಸ್ತಕ್ಕೆ ಬಂದಿಲ್ಲ, ಮತ್ತೊಂದು ಉಭಯ ಕಾಲಜ್ಞಾನ ಬಂದೈತೆ ಅನ್ನೋದು ಮತ್ತೊಂದು ಶ್ರೇಷ್ಠ. ಇವು ಅಭಯ ಉಭಯ ಕೂಡಿದಕ್ಕೆ ನಾನೇನು ಸಾಮಾನ್ಯನಲ್ಲಪ್ಪ, ಮುಂದೆ ನಾನೊಬ್ಬ ಬಂದೀನಿ. ತ್ರಿಭಯ ಇಡುವುದಕ್ಕೆ ಸೇವಾಲಾಲ್ ದೇನ ಭಗತ್ ಸ್ವಾಮಿ ಅಂತ 3 ಜನ ಶ್ರೇಷ್ಠ. ಈ ವೇದಿಕೆಗೆ ಇವತ್ತು ಸ್ನೇಹ ಸಂಗಮ ಒಂದು ಚುಟುಕು ಕಥೆ ಹೇಳ್ತೇನೆ. ದಯಮಾಡಿ ಈ ಕಡೆ ಒಳಗೆ ಬರ್ರಿ, ಕುರ್ಚಿ ಖಾಲಿ ಇದೆ, ಯಜಮಾನ್ರಿಲ್ಲ ಹುಡುಗರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.